ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್ ಆಯ್ತು ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಹೋಗ್ಬಿಡೋಣ ಚಟಾಪಟ ಅಪ್ಡೇಟ್ಸ್ಗೆ. ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇ ಅಪ್ಡೇಟ್ ನಮ್ಮ RCB ರಿಲೇಟೆಡ್ ಬರ್ತಿದೆ ಮಗ. ಎಸ್ ದಯಾಳ್ ನಮ್ಮ RCB ಪ್ಲೇಯರು ಒಂದು ಸ್ಟೇಟ್ಮೆಂಟ್ ಹಾಕೊಟ್ಟಿದ್ದಾರೆ RCB ಬಗ್ಗೆ, ವಿರಾಟ್ ಕೊಹ್ಲಿ ಬಗ್ಗೆ. ವಿರಾಟ್ ಕೊಹ್ಲಿ ಅವರು ಹೋಗ್ತಾ ಇದ್ದಂಗೆ ಟೀಮ್ಗೆ ಎಂಟ್ರಿ ಕೊಡ್ತಾ ಇದ್ದಂಗೆ ಒಂದು ಕಾನ್ಫಿಡೆನ್ಸ್ ಕೊಟ್ರಂತೆ, ಮಗ ನೀನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ನಾವಿದ್ದೀವಿ, ನಿನ್ನ ಬ್ಯಾಕ್ ಮಾಡೇ ಮಾಡ್ತೀವಿ, ಏನೇ ಆಗಲಿ ಗುಜರಾತ್ ಟೈಟನ್ಸ್ ಮಾಡ್ದಂಗೆ ನಿನಗಂತೂ ಮಾಡಲ್ಲ ನಾವು, ನೀನು ದಿಲ್ದಾರ ಆಡುಗರು ಅಂತ ಒಂದು ಭರವಸೆನ ಕೊಟ್ಟಿರಂತೆ. ಅದು ಸಿಕ್ಕಾಪಟ್ಟೆ ಅವರಿಗೆ ಕಾನ್ಫಿಡೆನ್ಸ್ ಕೊಡ್ತು, ಹಂಗೆ ಬ್ಯಾಕ್ ಕೂಡ ಮಾಡ್ತು ನನಗೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜೊತೆಗೆ ಇವಾಗ ರೀಸೆಂಟಾಗಿ ಸುಮಾರು ಕ್ವಶನ್ಸ್ಗಳು ಸುಮಾರು ಜನಕ್ಕೆ ಕೇಳ್ತಾ ಇದ್ದಾರೆ. ರಿಂಕು ಸಿಂಗು ಕೇಳಿದ್ರು, ಜೊತೆಗೆ ಧ್ರುವ್ ಜುರಾಲ್ಗೆ ಕೇಳಿದ್ರು ಯಾವ ಟೀಮ್ಗೆ ಆಡೋದಕ್ಕೆ ಇಷ್ಟಪಡ್ತಾರೆ ಇನ್ ಕೇಸ್ ರಿಟರ್ನ್ ಮಾಡಿಲ್ಲ ಅದು ಇದು ಅಂತ ಹೇಳಿದಾಗ ಅವರು ಬೇರೆ ಬೇರೆ ಟೀಮ್ಗಳ ಹೆಸರು ಹೇಳಿದರೆ. ಜುರಾಲ್ ಅಂತೂ ನಾನು ಎಲ್ಲ ಟೀಮ್ಗೆ ಹೋಗಿ ಆಡ್ತೀನಿ ಅಂತ ಹೇಳಿದರೆ. ಬಟ್ ಇವರು ಹೇಳಿದರೆ ಇನ್ ಕೇಸ್ ಏನಾದರೂ RCB ರಿಟರ್ನ್ ಮಾಡಿಲ್ಲ ಅಂತ ಅಂದ್ರೂ ಕೂಡ ನಾನು RCBಗೆ ಆಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ. ಅಂದರೆ ಈ ಥರ ಒಬ್ಬ ಪ್ಲೇಯರ್ ಹೇಳ್ತಾರೆ ಅಂತಂದರೆ ಇವ್ರನ್ನ ರಿಲೀಸ್ ಮಾಡಿದ್ರು ಸಹ RCB ಬೈಬ್ಯಾಕ್ ಮಾಡ್ಕೊಳ್ಳೇಬೇಕು. ಅಪ್ಡೇಟ್ ಬಿಟ್ಟು ಮಿಚೆಲ್ ಸ್ಟಾರ್ಕ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಶಸ್ಗೆ ನಾನು ಕಂಪೇರ್ ಮಾಡ್ತೀನಿ ಬಾರ್ಡರ್ ಗವಾಸ್ಕರ್ ಟ್ರೋಫಿನ ಅಂತ ಹೇಳಿದರೆ. ಆಶಸ್ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ಆಡುವಂಥ ಒಂದು ದೊಡ್ಡ ಸರಣಿ ಅದು. ಸೊ ಅದಕ್ಕೆ ಇವ್ರು ಇದನ್ನ ಕಂಪೇರ್ ಮಾಡ್ತಾ ಇದ್ದಾರೆ ಅಂತಂದರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿನ. ಇದೊಂಥರ ಖುಷಿ ಆಗುತ್ತೆ. ಜೊತೆಗೆ ಇದು ಅದಕ್ಕಿಂತ ಜಾಸ್ತಿ ಹೈ ಲೆವೆಲ್ ಸ್ಟ್ಯಾಂಡರ್ಡ್ಸ್ ಇದೆ ಅಂತ ಹೇಳ್ಬೇಕು ಬಾರ್ಡರ್ ಗವಾಸ್ಕರ್ ಟ್ರೋಫಿ ಅಂತ ಬಂದಾಗ. ಯಾಕಂದರೆ ಆಸ್ಟ್ರೇಲಿಯನ್ಸ್ಗೆ ರೀಸೆಂಟಾಗಿ ನಾವು ಗೆಲ್ಲೋದಕ್ಕೇ ಬಿಟ್ಟಿಲ್ಲ, ಅಲ್ಲೆಲ್ಲ ಹೋಗ್ಬಿಟ್ಟು ಆಸ್ಟ್ರೇಲಿಯಾಗೆ ಹೋಗ್ಬಿಟ್ಟು ಆಸ್ಟ್ರೇಲಿಯಾ ಮೇಲೆ ಎಲ್ಲ ಗೆದ್ಬಿಟ್ಟು ಬಂದುಬಿಟ್ಟಿದ್ವಿ ಬಾರ್ಡರ್ ಗವಾಸ್ಕರ್ ಟ್ರೋಫಿಲಿ. ಸೊ ರೀಸೆಂಟಾಗಂತೂ ಸಿಕ್ಕಾಪಟ್ಟೆ ಇವರು ಹೆವಿಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಆಸ್ಟ್ರೇಲಿಯನ್ಸ್ ಅಂತೂ. ಬಾರ್ಡರ್ ಗವಾಸ್ಕರ್ ಟ್ರೋಫಿನ ಆಶಸ್ಗಿಂತ ಜಾಸ್ತಿ ಒತ್ತು ಕೊಟ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇಲ್ಲಾಗಿರೋ ಗೆಲ್ಲೇಬೇಕು ಬಾರ್ಡರ್ ಗವಾಸ್ಕರ್ ಟ್ರೋಫಿನ ಅಂತ. ಇನ್ಫ್ಯಾಕ್ಟ್ ನನ್ನ ಪ್ರಕಾರ ಇವಾಗಿರೋಂಥ ಆಸ್ಟ್ರೇಲಿಯನ್ಸು ಏನಿದ್ದಾರೆ, ಸೊ ಇವ್ರು ಬಾರ್ಡರ್ ಗವಾಸ್ಕರ್ ಟ್ರೋಫಿಗೆ ಜಾಸ್ತಿ ತೂಕ ಕೊಡ್ತಾರೆ ಆಶಸ್ಗಿಂತ. ಅಪ್ಡೇಟ್ ನಂಬರ್ 3 LSG ಟೀಮ್ ಕಡೆಯಿಂದ ಬರ್ತಿರೋ ಅಪ್ಡೇಟು. LSG ಅವರು KL ರಾಹುಲ್ನ ಇಟ್ಕೋಬೇಕಾ ಬಿಡಬೇಕಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಂತೆ. ಸೊ ಒಟ್ಟಿನಲ್ಲಿ ಕ್ಯಾಪ್ಟನ್ನೇ ಇಟ್ಕೋಬೇಕಾ ಬಿಡಬೇಕಾ ಅನ್ನೋ ಯೋಚನೆಗೆ ಬಂದಿದ್ದಾರೆ ಅಂತಂದರೆ. ಸೊ ಇದು ಆಲ್ಮೋಸ್ಟ್ ನನಗೇನು ಅನ್ನಿಸ್ತು ಈಚೆ ಬರುವಂಥ ಎಲ್ಲ ಸಾಧ್ಯತೆ ಎದ್ದೆದ್ದಿ ಕಾಣಿಸ್ತಾ ಇದೆ ಅಂತ. ಆಲ್ರೆಡಿ ಹಿಂದೆನೇ ರಿಪೋರ್ಟ್ಸ್ಗಳಂತೂ ಬಂದಿತ್ತು. ಬಟ್ ಇವಾಗ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಆ ವಿಚಾರ ಬಂತು ಅಂದರೆ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅದು ಇದು ಅಂತಂದರೆ. ಇವಾಗ KL ರಾಹುಲ್ ಕೂಡ ಇದಕ್ಕೆ ಅಕ್ಸೆಪ್ಟ್ ಮಾಡಬೇಕು ಈ ಅಗ್ರಿಮೆಂಟ್ನ. ಇಲ್ಲಾಂದರೆ ಬರೀ ಅವ್ರು ಇಟ್ಕೊತೀವಿ ಅಂತಂದರೆ ಇವ್ರು ಇರೋದಕ್ಕೆ ಆಗೋದಿಲ್ಲ. ಇವ್ರು ಅಕ್ಸೆಪ್ಟ್ ಮಾಡ್ತಾರೆ, ಇವ್ರು ಸೈನ್ ಮಾಡ್ತು ಅಂತಂದರೆ ಅಲ್ಲಿ ಇರೋದಕ್ಕೆ ಆಗೋದು. ಇಲ್ಲ ನಾನು ಆಪ್ಷನ್ಗೆ ಹೋಗ್ತೀನಿ ಮಗ ಅಂತ ಬಂದರು ಅಂತಂದರೆ ಬೇರೆ ಟೀಮ್ಗಳು ಡಿಮ್ಯಾಂಡ್ ಅಂತೂ ಇದ್ದೇ ಇರುತ್ತೆ. ಸೊ ನಾವು ಎಕ್ಸ್ಪೆಕ್ಟ್ ಮಾಡೋದೇನು ಅಂದರೆ KL ರಾಹುಲ್ನ ರಿಟರ್ನ್ ಮಾಡ್ಕೊಳ್ಳೋದು ಬೇಡ, ಲೆಸ್ ಏನೋ ಈಚೆಗಡೆ ಬಿಡಲಿ. ಯಾಕಂದರೆ ಲಾಸ್ಟ್ ಸೀಸನು ಅವ್ರಿಗೆ ಮಾಡಿದಂಥ ಅವಮಾನ ಏನಿದೆ, ಮ್ಯಾಚ್ ಟೈಮಲ್ಲಿ ಬೈದಂಥದ್ದು ಓನರ್ ನಿಂತ್ಕೊಂಡಲ್ಲಿ ಗ್ರೌಂಡು ಒಂಥರ ಎಲ್ಲರ ಮುಂದೆ. ಸೊ ಅದು ನಾವು ತಡ್ಕೊಳಕ್ಕಾಗಲಿಲ್ಲ. ಸೊ ಹೋಪ್ಫುಲಿ ಈಚೆಗಡೆ ಬರ್ತಾರೆ, KL ರಾಹುಲ್ ಸೈನ್ ಮಾಡೋದಿಲ್ಲ ಅಂತ ಅನ್ಕೊಂಡಿದ್ದೀನಿ, ನೋಡೋಣ. ಅಪ್ಡೇಟ್ ನಂಬರ್ 4 PCB ಅವರು ಕನ್ಫರ್ಮ್ ಮಾಡಿದ್ರಂತೆ ಲಾಹೋರ್ ಮತ್ತು ಕರಾಚಿ ಸ್ಟೇಡಿಯಂನ ನಾವು ಸಿಕ್ಕಾಪಟ್ಟೆ ಸೈಕಾಗಿ ರೆಡಿ ಮಾಡ್ತಾ ಇದ್ದೀವಿ. ಎಲ್ಲ ಇವಾಗ ಕನ್ಸ್ಟ್ರಕ್ಷನ್ ವರ್ಕ್ ಬೇರೆ ನಡೀತಿದೆ ಅಂತಪ್ಪ. ಅದರಿಂದ ಬಾಂಗ್ಲಾದೇಶ್ ವರ್ಸಸ್ ಪಾಕಿಸ್ತಾನ ಮ್ಯಾಚೆಲ್ಲ ಇದೆಯಲ್ಲ, ಅದೆಲ್ಲ ಕನ್ಸ್ಟ್ರಕ್ಷನ್ ವರ್ಕಿಂದ ಬೇರೆ ಕಡೆ ಎಲ್ಲ ಶಿಫ್ಟ್ ಬೇರೆ ಆಗಿದೆಯಂತೆ. ಏನೇನೋ ಸರ್ಕಸ್ ಮಾಡ್ತಾ ಇದ್ದಾರೆ, ಜೋರಾಗಿ ಕನ್ಸು ಬೇರೆ ಕಾಣ್ತಿದ್ದಾರೆ. ಈ ಕಡೆಯಿಂದ ನಾವು ಇಂಡೈರೆಕ್ಟ್ ಪ್ಲಾನ್ನ ಇಟ್ಕೊಂಡಿದ್ದೀವಿ, ಇಂಡಿಯಾದವರು ಬೇರೆ ಕಡೆಯಿಂದ ಅಟ್ಯಾಕ್ ಮಾಡೋಂಥ ICC ಚೇರ್ಮನ್ ಆಗಿ ಇವಾಗ ಇನ್ನೇನು ಅಪಾಯಿಂಟ್ ಆಗೋದ್ರಲ್ಲಿ ಇದರ ಡಿಸೆಂಬರ್ಗೆ ಬಂತು ಅನ್ನೋ ಜಯೇಶ್ ಅವ್ರು ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾ ಇದೆ. ಸೊ ಅಲ್ಲಿ ಹೋದಾಗ ಏನಾದರೂ ಕುತಂತ್ರ ಮಾಡಿಬಿಟ್ಟು ಪಾಕಿಸ್ತಾನದಲ್ಲಿ ಟೂರ್ನಮೆಂಟೇ ಆಗದಂಗೆ ಮಾಡಕ್ಕೆ ಬಿಡ್ತಾರ ಅಂತ ಒಂದು ಡೌಟು ಅಷ್ಟೇ. ಆ ಥರ ಅಂದ್ರೆ ಆಗೋಗ್ಬಿಡ್ತಾರೆ. ಪಾಕಿಸ್ತಾನದವ್ರು ರೊಚ್ಚಿಗೆ ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಅವ್ರು ಏನೇ ರೊಚ್ಚಿಗೆ ಎದ್ದು ನಿಂತ್ಕೊಂಡ್ರು ಕೂಡ ಅವ್ರನ್ನ ಕಾಮ್ ಡೌನ್ ಮಾಡೋದು ಹೆಂಗೆ ಅಂತ ನಮಗೆ ಗೊತ್ತು, ಏನು ಕಿತ್ಕೊಳ್ಳೋಕ್ಕಾಗಲ್ಲ ಅವರು. ಅಪ್ಡೇಟ್ ನಂಬರ್ 5 ಯುವರಾಜ್ ಸಿಂಗ್ ಅವರ ಬಯೋಪಿಕ್ಕು ಬರ್ತಾ ಇದೆ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ. ಅಫಿಷಿಯಲ್ ಅಪ್ಡೇಟ್ ಇದಂತೂ, ಹೆಸರಿನ ಕನ್ಫರ್ಮ್ ಆಗಿಲ್ಲ ಏನು ಹೆಸರಲ್ಲಿ ಬರ್ತಾ ಇದೆ ಅಂತ ಈ ಒಂದು ಮೂವಿ. ಸೊ ನೋಡೋಣ ಅದು ಹೆಂಗಿರುತ್ತೆ ಅಂತ. 2007 ವರ್ಲ್ಡ್ ಕಪ್ಪಲ್ಲಿ 6 ಬಾಲ್ಗೆ 6 ಸಿಕ್ಸ್ ಹೊಡೆದಾಗಿರ್ಬೋದು, ಜೊತೆಗೆ ಆ ಕ್ಯಾನ್ಸರ್ ವಿರುದ್ಧ ಹೋರಾಡಿ ದೃಢವಾಗಿ ನಿಂತಿದ್ದಾಗಿರ್ಬೋದು 2011 ವರ್ಲ್ಡ್ ಕಪ್ದಾಗಿರ್ಬೋದು. ಸೊ ಒಂಥರ ಬರೀ 2007 ವರ್ಲ್ಡ್ ಕಪ್ಪು ಮತ್ತು 11 ವರ್ಲ್ಡ್ ಕಪ್ಪು ಮಾತ್ರ ಅಲ್ಲ ಯುವರಾಜ್ ಸಿಂಗ್ ಅಂದರೆ, ಇನ್ನೂ ಸಿಕ್ಕಾಪಟ್ಟೆ ಇದೆ. ಸೊ ನಾವು ನೋಡೋದಕ್ಕೆ ಇಷ್ಟಪಡ್ತೀವಿ. ಈ MS ಧೋನಿ ಇದು ಅನ್ಟೋಲ್ಡ್ ಸ್ಟೋರಿ ಯಾವ ಥರ ನೋಡಿದ್ವೋ, ಸೊ ಇದು ಕೂಡ ಅದೇ ಥರ ಹೋಪ್ಫುಲಿ ಇರುತ್ತೆ. ಒಂದು ನೋಡಿದ ತಕ್ಷಣ ಒಂಥರ ಗೂಸ್ ಬಂಪ್ಸ್ ಬರೋದಿರುತ್ತೆ ಅಂತ ಹೋಪ್ಫುಲಿ ಅನ್ಕೊಂಡಿದ್ದೀನಿ. ಯಾಕಂದರೆ MS ಧೋನಿದು ಅನ್ಟೋಲ್ಡ್ ಸ್ಟೋರಿ ನೋಡ್ಬಿಟ್ಟು ನಾನಂತ ಸೈಕಾಗಿ ಹೋಗ್ಬಿಟ್ಟಿದೆ ಗುರು. ಸೊ ಹೋಪ್ಫುಲಿ ಇದು ಕೂಡ ಅದೇ ಥರ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಏನು ಹಿಂಗಿರುತ್ತೆ ಅಂತ. ಯಾರು ಅದು ಇದು ಅಂತ ಹೀರೋ ಅದೆಲ್ಲ ಏನೂ ಗೊತ್ತಿಲ್ಲ ಕರೆಕ್ಟಾಗಿ. ಒಟ್ಟಲ್ಲಿ ಅನೌನ್ಸ್ ಅಂತ ಮಾಡಿದರೆ ಬರುತ್ತೆ ಅಂತ ವೆಯ್ಟ್ ಮಾಡೋಣ. ಅದು ಯಾವಾಗ ಬರುತ್ತೆ ಗೊತ್ತಿಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.